ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕರವರ ಕಚೇರಿಯಲ್ಲಿ ಮಾಲೂರು ತಾಲ್ಲೂಕಿನ ಶಾಸಕರು ಹಾಗೂ ಕೋಮುಲ್ ಅಧ್ಯಕ್ಷರಾದ ಶ್ರೀ ಕೆ.ವೈ. ನಂಜೇಗೌಡರವರು 2025-26ನೇ ಸಾಲಿನ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಮಾಲೂರು ತಾಲ್ಲೂಕಿನ ಮಾಸ್ತಿ ಪೊಲೀಸ್ ಠಾಣೆಗೆ ಮಹೇಂದ್ರ ಬೋಲೆರೋ ವಾಹನವನ್ನು ಹಸ್ತಾಂತರಿಸಿದರು. ಈ ಸಮಯದಲ್ಲಿ ಕೋಲಾರ ತಾಲ್ಲೂಕಿನ ಶಾಸಕರಾದ ಶ್ರೀ ಕೊತ್ತೂರು ಮಂಜುನಾಥ್ರವರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧಾನಪರಿಷತ್ ಸದಸ್ಯರಾದ ಶ್ರೀ ಅನಿಲ್ ಕುಮಾರ್ ರವರು, ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ನಿಖಿಲ್ ರವರು ಸೇರಿದಂತೆ ಇನ್ನೂ ಅನೇಕ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ವರದಿ ಸಲೀಂ ಪಾಷಾ. ಈ ದಿನ ಕೋಲಾರ ಜಿಲ್ಲಾ ಪೊಲೀಸ್ಗೆ ಒಂದು ಸುದಿನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮಾನ್ಯ ಶಾಸಕರಾದ ನಂಜೇಗೌಡ ಸಾಹೇಬರು ಮತ್ತು ಮಾನ್ಯ ಶಾಸಕರಾದ ಕೊತ್ತೂರು ಮಂಜು ಸಾಹೇಬರು ಇಬ್ಬರೂ ಕೂಡ ತಮ್ಮ ಸ್ವಂತ ಶಾಸಕರ ಅನುದಾನದಿಂದ ಒಂದು ಬೊಲೆರೋ ಗಾಡಿಯನ್ನು ನಮಗೆ ನೀಡಿದ್ದಾರೆ. ಇದು ಒಂದು ಗಾಡಿಯನ್ನು ಮಾಸ್ತಿ ಸ್ಟೇಷನ್ಗೆ, ಒಂದು ಗಾಡಿಯನ್ನು ಕೋಲಾರ ಗ್ರಾಮಾಂತರ ಸ್ಟೇಷನ್ಗೆ ಶಾಸಕರ ಅನುದಾನವನ್ನು ನೀಡಿದ್ದಾರೆ. ನಮ್ಮಲ್ಲಿ ಏನು ಕೊರತೆಗಳಿದೆ ಅಂತ ಅದ್ರ ಬಗ್ಗೆ ಹಲವಾರು ಬಾರಿ ನಮ್ಮ ಜೊತೆ ಬಂದಾಗ ಡಿಸ್ಕಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದನ್ನು ಅವರು ಇಟ್ಕೊಂಡು ಕೇವಲ 2 ತಿಂಗಳಲ್ಲಿ ಅವರು ನಮಗೆ ಗಾಡಿಗಳನ್ನು ನೀಡಿದ್ದಾರೆ. ಹೋದ ವರ್ಷ ಕೂಡ ನಮ್ಮ ಡಿಪಾರ್ಟ್ಮೆಂಟ್ಗೆ ನಂಜೇಗೌಡ ಸಾಹೇಬರು 2 ಗಾಡಿ, ಆಮೇಲೆ ಮಂಜುನಾಥ ಸಾಹೇಬರು ಗಾಡಿಯನ್ನು ನೀಡಿದರು. ಈ ವರ್ಷ ಮತ್ತೊಂದು ಒಳ್ಳೆಯ ಸ್ಥಿತಿ ಏನು ಅಂದರೆ ನಮ್ಮ MLC ಅನಿಲ್ ಕುಮಾರ್ ಸಾಹೇಬರು ಕೂಡ ಈ ಒಂದು ಗಾಡಿಯನ್ನು ಕೊಡ್ತೀವಿ ಅಂತ ಅವರು ಬೇಂದ್ರೆ ಖಾತ್ರಿ ಮಾಡಿದ್ದಾರೆ. ಸೊ ಈ ಒಂದು ಅವಕಾಶದಿಂದ ಐ ವಾಂಟ್ ಟು ಜಸ್ಟ್ ಥ್ಯಾಂಕ್ ಕೋಲಾರ ಸಾಹೇಬರು ಮಾಲೂರು ಸಾಹೇಬರು ಕೂಡ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ಈ ಒಂದು ಗಾಡಿಗಳಿಗೆ ಖಂಡಿತವಾಗಿ ನಮ್ಮ ಕಾರ್ಯವೈಖರಿ ಜನರಿಗೆ ಏನು ಸೇವೆಯನ್ನು ನೀಡ್ತಾ ಇದ್ದಾರೆ ಇನ್ನೂ ಅಚ್ಚುಕಟ್ಟಾಗಿ ನಾವು ನೀಡ್ತೀವಿ ಅಂತ ಈ ಮೂಲಕ ನಿಮಗೆ ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಬೊಲೆರೋ ಗಾಡಿಯನ್ನು ಮಾಸ್ತಿಗೆ ನಾನೊಂದು ಮತ್ತು ಕೋಲಾರಿಗೆ ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜಣ್ಣವರು ಕೊಟ್ಟಿದ್ದಾರೆ. ಅದೇ ರೀತಿ ಮೊದಲು ಕೂಡ ನಾನು 2 ಗಾಡಿ ಕೊಟ್ಟಿದ್ದೆ, ಮಂಜಣ್ಣ ಕೂಡ ಕೊಟ್ಟಿದ್ದು. ಇವತ್ತು ಪೊಲೀಸ್ ಇಲಾಖೆ ನನ್ನ ಪ್ರಕಾರ ಯಾವ ಇಲಾಖೆಯೂ ಕೂಡ ಕೆಲಸ ಮಾಡೋದು ಒತ್ತಡದಲ್ಲಿ ಯಾವ ಇಲಾಖೆ ಅನ್ನೋದು ಪೊಲೀಸ್ ಇಲಾಖೆ. ಅದು ಟೈಮಿಂಗ್ ಇಲ್ಲ ಅವರಿಗೆ. ರಾತ್ರಿನೂ ಯಾವುದೇ ಸಂದರ್ಭದಲ್ಲಿ ನಾವು ಅವರನ್ನು ಬಳಸ್ಕೊತೇವೆ. ಅವರೇ ನಮಗೆ ತಕ್ಷಣಕ್ಕೆ ಸೇಫ್ ರಕ್ಷಣೆ ಕೊಡುವಂಥವ್ರು. ಅದಕ್ಕೆ ಅವರು ಮೂಲಭೂತ ಸೌಕರ್ಯಗಳು ಏನೇನು ಬೇಕಾಗ್ತದೆ, ಅದು ವೆಹಿಕಲ್ ಆಗಿರ್ಬೋದು, ಬೇರೆ ರೀತಿಯಲ್ಲಿ ಏನೇನು ಬೇಕಾಗ್ತವೆ ಅವೆಲ್ಲ ಕೂಡ ಕೊಟ್ಟಾಗ ಅವ್ರು ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ನಮ್ಮ ಶಾಸಕರ ಅನುದಾನದಲ್ಲಿ ಪೊಲೀಸ್ ಇಲಾಖೆಗೆ ಏನೇನು ಕೊಡಬಹುದು ಅನ್ನೋದ್ರಲ್ಲಿ ವೆಹಿಕಲ್ಸ್ ಬೇಕಾಗ್ತದೆ ಅಂತೇಳಿ SP ಸಾಹೇಬ್ ಹೇಳಿದ್ರು. ಅದರ ಪ್ರಕಾರ ಕೊಟ್ಟಿದ್ದೀವಿ. ಆ ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ಸಹಕಾರ ಕೂಡ ಆಗ್ತದೆ. ನಮಸ್ಕಾರ. ಇನ್ನೂ ಅವ್ರು ಕೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಮಾಲೂರಿಗೆ 2 ಕೊಟ್ಬಿಟ್ಟಿದ್ದೀವಿ ನಾವು. ಮಾಸ್ತಿಗೂ ಆಗಿದೆ. ಕೋಲಾರ ಬೇಕು ಅಂತ ಹೇಳಿದ್ರೆ ನಮ್ಮ MLC ಅನಿಲ್ ಕುಮಾರ್ ಅವರು ಇವತ್ತೇ ತಕ್ಷಣ ಲೆಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ವೆಹಿಕಲ್ಸು ಮತ್ತು ಬೈಕ್ಗಳು ಕೂಡ ಬೇಕಾಗ್ತದೆ. ನಾನು ನೋಡಿದ್ದೀನಿ, ಬೈಕ್ಗಳು ಕೂಡ ಬೇಕಾಗ್ತದೆ ಅಂತ ಹೇಳಿದ್ದಾರೆ. ಆ ಬೈಕ್ಗಳು ಕೊಡೋದು ಕೂಡ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಕಾರ್ಗಳು ಸಾಕು. ಬೊಲೆರೋ ಗಾಡೀಸು ನನ್ನ ಪ್ರಕಾರ ಸಾಕಾಗಿದೆ. ಇನ್ನು ಬೈಕ್ಗಳು ಸರ್ಕಾರದಿಂದ ಕೊಡದೇ ಇದ್ದರೆ, ಬೇಕಿದ್ದರೆ SP ಸಾಹೇಬರು ಕೇಳಿದರೆ ಅದಕ್ಕೂ ಕೂಡ ಸಹಕಾರ ಕೊಡೋಂಥದ್ದು ನಾವು ಮಾಡ್ತೀವಿ ನಾವು.
ಸಿಎಂ ಏನೋ ಸಭೆ ಅಂದ್ಕೊಂಡಿದ್ರು ಸಿಎಂ ಬರೋ ಇಲ್ಲಿ ಸಭೆ ಮಾಲೂರು ಸಭೆ ಕೋಲಾರಕ್ಕೆ ಸಿಎಂ ಬರ್ತಾರೆ. ಅದು ಮಾಲೂರಲ್ಲಿ ಇವತ್ತು ಸಭೆ ಇದೆ ನಂದು 3:30ಗೆ. ಉದ್ದೇಶ ಏನಂತಂದರೆ ನಮ್ಮ ಮಾಲೂರಿಗೆ ಸುಮಾರು 2,500 ಕೋಟಿಗಿಂತ ಹೆಚ್ಚಿಗೆ ನಮ್ಮ ಸರ್ಕಾರ ಬಂದಾಗ ಫ್ಲೇವರ್ ಆಗಿರ್ಬೋದು, 4 ಲೈನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮಾಲೂರು ಕೆರೆ ಆಗಿರ್ಬೋದು, ಮಾಲೂರು ಹಾಸ್ಪಿಟಲ್ ಆಗಿರ್ಬೋದು, ಮತ್ತು ಮಾಸ್ತಿ ವೆಂಕಟೇಶ್ವರ ವಸತಿ ಶಾಲೆ ಆಗಿರ್ಬೋದು, ಮತ್ತು ಹೈಟೆಕ್ ಕಾಲೇಜ್ ಆಗಿರ್ಬೋದು, ಸುಮಾರು ವಿಘ್ನ ಪೂಜೆ ಮತ್ತು ಉದ್ಘಾಟನೆ ಇದೆ. ಅದರ ಜೊತೆಗೆ ಸುಮಾರು 15,000 ಜನಕ್ಕೆ ಹಕ್ಕುಪತ್ರ ಕೊಡುವಂಥದ್ದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಈಗಾಗಲೇ ಮಾಲೂರು ಟೌನಲ್ಲಿ 1,000 ಜನಕ್ಕೆ ನಿವೇಶನ ರಹಿತ ಫಲಾನುಭವಿಗಳು ಆಯ್ಕೆ ಮಾಡಿದ್ವಿ. ಅವರಿಗೆ ಹಕ್ಕುಪತ್ರ ಕೊಡುವಂಥದ್ದು ಫೈನಲ್ ಆಗಿದೆ. ಸುಮಾರು 38 ಎಕರೆ ಮಂಜೂರು ಮಾಡ್ಕೊಂಡು ಈಗಾಗಲೇ ಅದು ಕೂಡ ರೆಡಿ ಆಗಿದೆ. 28 ಗ್ರಾಮ ಪಂಚಾಯತಿಗಳಿಂದ ನಾವು ನಿವೇಶನ ರಹಿತ ಪಟ್ಟಿಯನ್ನು ಕಾಲ್ ಮಾಡಿದ್ವಿ. ಅದಕ್ಕೆ 14,500 ಅಪ್ಲಿಕೇಶನ್ಸ್ ಬಂದಿದೆ. ಅದು ಪೂರ್ತಿ